ತಮ್ಮ ತಮ್ಮ ಸ್ಥಿತಿಗತಿಗಳನ್ನು, ತಮಗೆ ಬಂದಂಥ ವಿಪತ್ತುಗಳನ್ನು, ತಮಗೆ ಬಂದಂಥ ಆಪತ್ತು ವಿಘ್ನಗಳನ್ನು ಅವರವರ ವಿಚಾರಕ್ಕೆ ತಕ್ಕಂತೆ ಆ ದೇವಿ ಮುಂದೆ ಎಲ್ಲ ದೇವಾನುದೇವತೆಗಳು ಮಗಳನ್ನು ಪ್ರಾರಂಭಿಸುತ್ತಾರೆ. ತಮ್ಮ ಕಷ್ಟಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ. ದೇವಿ ಹಿಂದಕ್ಕೆ ಮಹಿಷಾಸುರನ ಹಾವಳಿಯು ನಿಮಗೆ ಹೆಚ್ಚಿದ್ದಾಗ ನೀನೇ ಬಂದು ಮಹಿಷಾಸುರನನ್ನು ಕೊಂದಿ. ಈಗ ನಮಗೆ ಅದೇ ಥರದಾಗಿರ್ತಕ್ಕಂಥ ವಿಘ್ನ ಬಂದಿದೆ ದೇವತೆ ಎಂದು ಎಲ್ಲ ಮೂರು ಲೋಕದ ದೇವಾನುದೇವತೆಗಳು ಆ ಪಾರ್ವತಿ ದೇವಿ, ಮಹಾಲಕ್ಷ್ಮೀ ದೇವಿ, ಕಾಳಿಕಾದೇವಿ ಹತ್ರ ಹೇಳಿಕೊಳ್ಳುತ್ತಾರೆ. ಆಗ ಮತ್ತೆ ನಿಮಗೆ ಇಂಥದ್ದೇ ಒಂದು ವಿಪತ್ತು ಬಂದು ಒದಗಿದೆಯೇ? ನಮ್ಮ ರಾಜ್ಯಗಳನ್ನೆಲ್ಲ ಆ ದೈತ್ಯರು ಸ್ವಾಧೀನಪಡಿಸಿಕೊಂಡು ನಮ್ಮಲ್ಲಿರ್ತಕ್ಕಂಥ ಅಧಿಕಾರವನ್ನು ಕಸಿದುಕೊಂಡು ನಮ್ಮನ್ನು ಬೀದಿಗೆ ತಳ್ಳಿದ್ದಾರೆ. ಇವೆಲ್ಲ ನಿನಗೆ ಅವುಗಳೆಲ್ಲವೂ ನಮಗೆ ತಿರುಗಿಸಿಕೊಡಬೇಕು ತಾಯಿ, ಕೃಪೆಯಾಗು ಎಂದು ಪರಾಕ್ ಎಂದು ವಿನಯಪೂರ್ವಕವಾಗಿ ದೇವಿಯನ್ನು ಹೊರತೊಡಗಿದರು. ರಾಕ್ಷಸರಿಗೆ ದೊರೆಗಳಾಗಿರುವಂತಹ ಅತಿ ಸಮರ್ಥರು, ಕ್ರೂರಿಗಳು ಆಗಿರುವಂತಹ ಶುಂಭ ನಿಶುಂಭರೆಂಬ ಎರಡು ಅಣ್ಣ ತಮ್ಮಂದಿರು ದುಷ್ಟ ದೈತ್ಯರು ದೇವತೆಗಳ ಪಟ್ಟಣಕ್ಕೆ ಲಗ್ಗೆ ಇಟ್ಟು ದೇವತೆ ಪಟ್ಟಣವನ್ನು ಪ್ರವೇಶಿಸುತ್ತಾರೆ. ಆಗ ನಮ್ಮ ಸ್ಥಳ ಪಟ್ಟಣ ಐಶ್ವರ್ಯ, ಅಧಿಕಾರ, ಸಂಪತ್ತು ಹೀಗೆ ಎಲ್ಲವನ್ನು ಕೂಡ ಕಸಿದುಕೊಂಡರು ಎಂದು ಆ ದೇವಾನುದೇವತೆಗಳು ದೇವಿಯ ಮುಂದೆ ತಮ್ಮ ಅಳಿಲನ್ನು ತೋಡಿಕೊಳ್ಳುತ್ತಾರೆ. ಅಮ್ಮ, ಈಗ ಏನು ಮಾಡುವುದು? ನಮಗೆ ದಿಕ್ಕೆ ಚೋತದಂತಾಗಿದೆ ಎಂದು ತಮ್ಮ ಅಳಿಲನ್ನು ದೇವತೆ ಮುಂದೆ ತೋಡಿಕೊಂಡಾಗ ದೇವತೆಯು ತತ್ಕ್ಷಣವೇ ನಮ್ಮ ಆನೆ, ಕುದುರೆ, ರಥ, ವಾಹನ ಈ ಎಲ್ಲವನ್ನು ತೆಗೆದುಕೊಂಡು ಕಾಮನೆಯನ್ನು ಕಲ್ಪವೃಕ್ಷದಂತೆ ಅವೆಲ್ಲವುಗಳನ್ನು ಸವಿಚಾರವಾಗಿ ಸೈನ್ಯದೊಂದಿಗೆ ದೇವಿಯು ಮತ್ತೆ ದೌಡಾಯಿಸುತ್ತಾಳೆ. ಆ ಸಮಯದಲ್ಲಿ ಅಪರಾಧಿಗಳಾದ ಶುಂಭ ನಿಶುಂಭರು, ಸೇವಕರಾದ ಚಂಡಮುಂಡರೆಂಬ ಇಬ್ಬರು ದೇಶದಲ್ಲಿ ತಿರುಗಾಡುತ್ತಾ ಬೇಟೆಗಳನ್ನು ಆಡುತ್ತಾ ಹಾಗೆ ಹಿಮಾಲಯ ಪರ್ವತದ ಕಡೆಗೆ ಆಗಮನ ಮಾಡುತ್ತಾರೆ. ಆಗ ಚಂಡಮಾರುತರು ಪರದೇವಿಯನ್ನು ಮಾತನಾಡಿಸಲಿಲ್ಲ. ಅವಳು ನಮ್ಮ ಶುಂಭ ಮಹಾರಾಜನಿಗೆ ಹೆಂಡತಿನಾಗಿ ಮಾಡಬೇಕು ಎಂಬ ಛಲವನ್ನು ತೊಟ್ಟು, ಆಗ ಪಾರ್ವತಿ ದೇವಿ, ಲಕ್ಷ್ಮೀದೇವಿ, ಸಾಕ್ಷಾತ್ ಜಗನ್ಮಾತೆ ಕಾಳಿಯನ್ನು ನಮ್ಮ ಶುಂಭ ನಿಶುಂಭರಿಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವ ವಿಚಾರವನ್ನು ಚಂಡಮುಂಡರು ವಿಚಾರ ಮಾಡುತ್ತಾರೆ. ಆಗ ರಾಜನ ಬಳಿಗೆ ಅವರಿಬ್ಬರು ಬಂದರು. ರಾಜನೇ, ಇಂದಿನ ಬೇಟೆಯಲ್ಲಿ ನಾವು ಒಂದು ಅದ್ಭುತವಾದ ಸ್ಥಳವನ್ನು ಕಂಡೆವು. ಅದ್ಭುತವಾದ ಅತ್ಯಂತ ಸುಂದರವಾದ ಒಬ್ಬ ಸ್ತ್ರೀಯನ್ನು ಕಂಡೆವು. ಅವಳ ಸೌಂದರ್ಯ ಎಷ್ಟಿತ್ತಂದರೆ ಮೂರು ಲೋಕದಲ್ಲಿ ಅವಳಂತ ಸೌಂದರ್ಯವಂತಳೇ ಇಲ್ಲ ಎಂಬುದನ್ನ ಶುಂಭ ನಿಶುಂಭರ ಸೇವಕರಾಗಿರ್ತಕ್ಕಂಥ ಚಂಡಮುಂಡರು ಬಂದು ತಮ್ಮ ರಾಜನಾಗಿರ್ತಕ್ಕಂಥ ಶುಂಭನಿಗೆ ಹೇಳುತ್ತಾರೆ. ಅವಳ ದೇವತೆ ಎನ್ನುವುದು ಅರಿವಿಲ್ಲದೆ ಅವಳ ಸೌಂದರ್ಯವನ್ನು, ಅವಳಲ್ಲಿರ್ತಕ್ಕಂಥ ರಸದೌತಣಗಳನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಆಗ ಇಲ್ಲವಾದ ಆನೆಗಳನ್ನು ದುಷ್ಟಗಿರ್ತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಚಂಡನ ಮಾತುಗಳೆಲ್ಲ ಕೇಳಿ ಶುಂಭನು, ಹೌದಾ, ಅಂಥ ಸೌಂದರ್ಯವಂತವಳೆ, ಇದು ಸತ್ಯವೇ? ನಾನು ನಂಬಬೇಕೆ? ಹಾಗಾದರೆ ಉಪಾಯ ಮಾಡು ಎಂದು ಯೋಚಿಸು. ಅವಳನ್ನು ಜಾಣತನದಿಂದ ನನ್ನ ಹತ್ರ ಕರೆದುಕೊಂಡು ಬಾ ಎಂದು ಶುಂಭನು ತನ್ನ ಸೇವಕರಾದ ಚಂಡಮುಂಡನಿಗೆ ಹೇಳುತ್ತಾನೆ. ಎಲ್ಲೋ ಸುಗ್ರೀವ, ಇಲ್ಲಿ ಬಾ, ಆ ನಾರಿಯ ಸಮೀಪಕ್ಕೆ ಹೋಗು, ನೀನು ಶುಂಭರಾಜನ ಮದುವೆಯಾಗು ಎಂದು ಅವಳನ್ನು ಕೇಳು. ಒಪ್ಪಿದರೆ ಸರಿ, ಒಪ್ಪಲಿಲ್ಲ ಅಂದರೆ ಅವಳನ್ನು ಎಳೆದುಕೊಂಡು ಬಾ ಎಂದು ಶುಂಭನು ಆಜ್ಞೆ ಮಾಡುತ್ತಾನೆ. ಆಗ ಅವಳನ್ನು ಎಳೆದು ತಂದಾಗ ನಿರಾಕರಿಸದೆ ಮದುವೆಯಾಗು ಎಂದು ಶುಂಭನು ದೇವಿಯನ್ನು ಪಟ್ಟು ಹಿಡಿಯುತ್ತಾನೆ. ಎಲೆ ಸ್ತ್ರೀಯಳೇ, ನೀನು ಯಾರು? ಈ ಭಯಾನಕ ಅರಣ್ಯದಲ್ಲಿ ಒಬ್ಬಳೇ ಏತಕ್ಕಿರುವೆ? ನಿನ್ನ ಗಂಡ ಯಾರು? ನೀನೇಗೆ ಇಲ್ಲಿ ಬಂದಿರುವೆ? ಇಲ್ಲಿ ತೋಳ, ಆನೆ, ಸಿಂಹ, ಹುಲಿ ಹೀಗೆ ಮುಂತಾದ ದುಷ್ಟ ಕ್ರೂರವಾಗಿರತಕ್ಕಂಥ ಪ್ರಾಣಿಗಳದವು.
ನೀನೇಕೆ ಇಲ್ಲಿ ಬಂದಿರುವೆ? ನೀನು ಸುಗ್ರೀವನ ನುಡಿಯಲು ಹಿಮವಂತ ರಾಜನ ಮಗಳಾದ ಪಾರ್ವತಿ ಮಲ್ಲನೇ ಕಣ್ತೆರೆದಳು ಎಂಬ ವಿಚಾರವನ್ನ ಸುಮ್ಮ ಮತ್ತೆ ದೇವಿಯ ಮುಂದೆ ಪ್ರಸ್ತಾವನೆ ಮಾಡುತ್ತಾನೆ. ಭಯ ಉಂಟು ಮಾಡುತ್ತಿರುವ ಈ ಸುಮ್ಮನ ಅರಣ್ಯಗಳಲ್ಲಿ ಅದೆಂತವೂ ಕನಿಷ್ಠವಾಗಿರುತ್ತವಂಥದ್ದು. ಸರಿಯಾದ ಪುರುಷನ ದೊರೆಯದಿದ್ದರೆ ನನ್ನನ್ನೇ ನೀನು ಮದುವೆಯಾಗು ಎಂದು ಸುಂಬ ಮತ್ತೆ ದೇವಿಯನ್ನು ಪೀಡಿಸುತ್ತಾರೆ. ನಾನಿಲ್ಲಿ ಒಬ್ಬಳೇ ಇರುವೆನು. ಜಗದ ಜನರು ಸಂಘ ನನಗಿಲ್ಲ. ನಾನು ನಿಸ್ಸಂಗಿಯಾಗಿದ್ದೇನೆ. ಬಹುಕಾಲದಿಂದಲೂ ಈ ಹಿಮಾಲಯದ ಹತ್ತಿರದಲ್ಲೇ ಇದ್ದೇನೆ. ನನಗೆ ಕೇಡಿಗರು ಏನೂ ಮಾಡುವುದಿಲ್ಲ. ಅಡವಿಯ ತುಂಬ ತೋರುವ ಮೃಗಗಳು ನನಗೇನು ಮಾಡುವುದಿಲ್ಲ. ಇದೆಲ್ಲಕ್ಕೂ ಒಬ್ಬ ಜಗದೊಡೆಯ ಆಜ್ಞೆ ಬೇಕಲ್ಲವೇ ಎಂದು ಪಾರ್ವತಿಯು ಮರುಪ್ರಶ್ನೆ ಸುಂಬನಿಗೆ ಮಾಡುತ್ತಾಳೆ. ಏನು ದೇವಿ, ಏನು ಸ್ತ್ರೀಯ, ನೀನೊಬ್ಬಳೇ ಇರುವಳೆ, ನಿನಗೆ ಯಾರು ಹಂಗಿಲ್ಲವೇ? ಕೇಳು ದೇವಿ, ಸುಂಬ ಮತ್ತು ನಿಸುಂಬರೆಂಬ 3 ಲೋಕದಲ್ಲಿ ಅಧಿಪತಿಗಳಾಗಿರುತ್ತಾರೆ. ನಾನು ಅವರ ಸೇವಕ ಚಂಡಮುಂಡ. ಅವರ ಆಜ್ಞೆಯೇ ಇಲ್ಲಿ ನಡೆಯುತ್ತದೆ ದೇವಿ. ನೀನು ಅವರ ಆಜ್ಞೆಯನ್ನು ಮೀರಿ ಏನೂ ಮಾಡುವಂತಿಲ್ಲ ಎಂದು ಮತ್ತೆ ಶುಂಭ ನಿಶುಂಭರು ದೇವಿಯನ್ನು ಪ್ರಶ್ನೆ ಮಾಡುತ್ತಾರೆ. ಸೂರ್ಯನೇ ತಾನಾಗಿ ಜಗತ್ತಿಗೆ ಬೆಳಕನ್ನು ನೀಡಬಲ್ಲೆಂಬುದು ನಿನಗೆ ಗೊತ್ತಿರುವ ವಿಷಯ. ಶುಂಭ, ನನ್ನನ್ನು ಕಣಕದಿರು ಎಂದು ಮತ್ತೆ ದೇವಿಯು ಶುಂಭನನ್ನು ಮತ್ತೆ ಹತ್ತಿಕ್ಕಿಸಲು ಪ್ರಯತ್ನಿಸುತ್ತಾಳೆ. 3 ಲೋಕದಲ್ಲಿದ್ದಂಥ ಅಮೋಘ ರತ್ನಗಳು ನಿನ್ನಲ್ಲಿ ಬಂದಡಗಿದಿವೆ ದೇವಿ. ಅಷ್ಟೊಂದು ಸೌಂದರ್ಯವಂತವಾಗಿರುವೆ ನೀನು. ನಿನ್ನ ಕ್ಷೀರ ಸಾಗರದಲ್ಲಿ ದೊರೆತ ವರ್ಣನ ಪರಚ್ಛೇದವೇ ಅದೆಂತ ಮಹಾ ಅಹ ಎಂದು ಶುಂಭ ಮಹಾರಾಜನು ಮತ್ತೆ ದೇವಿಯ ಬಳಿಗೆ ಹೋಗುವುದು. ಎಲ್ಲೆಗೆ ಬಂದು ಸೇರಿಕೊಡವೆ, ನಿನ್ನಂಥ ಸುಂದರ ಸ್ತ್ರೀ ರತ್ನ ಮಾತ್ರ ನನ್ನಲ್ಲಿರಬೇಕು ಎಂದು ಶುಂಭ ಮತ್ತೆ ದೇವಿಯ ಹತ್ರ ದೇವಿಯ ಆಶೆಗೆ ಒಳಗಾಗುತ್ತಾನೆ. ರಣರಂಗದಲ್ಲಿ ಯುದ್ಧ ಮಾಡಿ ನನ್ನನ್ನು ಯಾವನು ಸೋಲಿಸುತ್ತಾನೆ ಅವನನ್ನೇ ಮದುವೆ ಆಗುತ್ತೇನೆಂದು ದೇವಿ ಮತ್ತೆ ಸುಂಬನಿಸುಂಬರಿಗೆ ಆಜ್ಞೆಯನ್ನು ಹೊರಡಿಸಿ ತನ್ನ ಪ್ರಯತ್ನವನ್ನು ಮುಂದುವರಿಸು ನೀನು ಎಂದು ಹೇಳುತ್ತಾಳೆ. ಅವರ ಸುಂಬನಿಸುಂಬರು ಮತ್ತೆ ಮುಂದಾಗುತ್ತಾರೆ. ಮುಂದಿನ ಅಧ್ಯಾಯದಲ್ಲಿ ಏನಾಗುತ್ತದೆ? 15